ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕೆ.ಎ. ದಯಾನಂದ ಇವರು ಬರೆದ ಕೃಷಿ ಋಷಿ ಖುಷಿ ಅನ್ನುವಂತಹ ಈ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಕೆ.ಎ. ದಯಾನಂದ ಇವರ ಪರಿಚಯವನ್ನು ನೋಡೋಣ. 1976ರಲ್ಲಿ ಜನಿಸಿದಂತಹ ಕೆ.ಎ. ದಯಾನಂದ ಇವರು ಮೂಲತಃ ಮೈಸೂರು ಜಿಲ್ಲೆಯ ಕೆ.ಆರ್. ನಗರ ತಾಲೂಕಿನ ಕೆಸ್ತೂರು ಕೊಪ್ಪಲು ಗ್ರಾಮದವರು. ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ಕೆ.ಎ. ದಯಾನಂದ ಇವರು ಯುವ ಸಾಧನೆ ಅನ್ನುವಂತಹ ಪತ್ರಿಕೆಯ ಅಂಕಣ ಬರಹಗಾರರಾಗಿದ್ದರು. ಈಗ ನೀವು ಓದ್ತಾ ಇರುವಂತಹ ಕೃಷಿ ಋಷಿ ಖುಷಿ ಅನ್ನುವಂತಹ ಈ ಲೇಖನವನ್ನು ಅವರ ಹಾದಿಗಲ್ಲು ಅನ್ನುವಂಥ ಪ್ರಬಂಧ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸರಿ ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಮೊದಲ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗೋಣ. ಒಟ್ಟಿಗೆ 4 ಪ್ರಶ್ನೆಗಳಿವೆ. 8 ಅಂಕದ 4 ಪ್ರಶ್ನೆಗಳಿವೆ. ಈ 4 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ. ಮೊದಲ ಪ್ರಶ್ನೆ, ದುರ್ಗಪ್ಪ ಅಂಗಡಿ ಆತ್ಮಹತ್ಯೆಯ ನಿರ್ಧಾರದಿಂದ ಹಿಂದೆ ಸರಿದು ಯಶಸ್ವಿ ರೈತನಾದದ್ದು ಹೇಗೆ, ವಿವರಿಸಿರಿ. ಎರಡನೇ ಪ್ರಶ್ನೆ, ದುರ್ಗಪ್ಪ ಅಂಗಡಿ ಒಬ್ಬ ಯಶಸ್ವಿ ರೈತನಾದ ಬಗೆಯನ್ನು ಲೇಖನದ ಹಿನ್ನೆಲೆಯಲ್ಲಿ ವಿಶದಪಡಿಸಿರಿ. ಮೂರನೇ ಪ್ರಶ್ನೆ, ಭೂಮಿ ಕಡಿಮೆ ಇದ್ದು ಅದನ್ನು ಕೃಷಿ ಮಾಡಿ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಎಂಬುದನ್ನು ಲೇಖಕರು ಹೇಗೆ ಪ್ರತಿಪಾದಿಸಿದ್ದಾರೆ, ತಿಳಿಸಿರಿ. ನಾಲ್ಕನೇ ಪ್ರಶ್ನೆ, ಸಾಲದಿಂದ ಮುಕ್ತನಾಗಲು ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ, ನಿರಂತರವಾದಂತಹ ಪ್ರಯತ್ನ ಪರಿಶ್ರಮವಿದ್ದಲ್ಲಿ ಪ್ರತಿಯೊಬ್ಬರೂ ಯಶಸ್ವಿ ರೈತನಾಗಲು ಸಾಧ್ಯ ಎಂಬುದು ಕೃಷಿ ಋಷಿ ಖುಷಿ ಲೇಖನದಲ್ಲಿ ಹೇಗೆ ಬಿಂಬಿತವಾಗಿದೆ, ವಿವರಿಸಿರಿ. ಸರಿ ವಿದ್ಯಾರ್ಥಿಗಳೇ, ಈಗ ಉತ್ತರವನ್ನು ನೋಡೋಣ. ಲೇಖಕರು ಕಳೆದ ವರ್ಷ ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮೇಳ ಏರ್ಪಟ್ಟಿತ್ತು. ಕೃಷಿ ಮೇಳ ಗೋಷ್ಠಿಯಲ್ಲಿ ಉಪಕುಲಪತಿಗಳ ಆಹ್ವಾನದಂತೆ ಲೇಖಕರು ಆಧುನಿಕ ಬೇಸಾಯದ ಬಗ್ಗೆ ಮಾತನಾಡಿದರು. ಅನಂತರ ವಿಶ್ವವಿದ್ಯಾನಿಲಯ ಏರ್ಪಡಿಸಿದಂಥ ವಿಶೇಷ ಕೃಷಿ ಉತ್ಪನ್ನ ಪ್ರದರ್ಶನವನ್ನು ನೋಡ್ತಾ ಇದ್ದಾಗ ಉಪಕುಲಪತಿಗಳು ಲೇಖಕರಿಗೆ ಅಲ್ಲಿ ಆಧುನಿಕವಾಗಿ ಬೆಳೆದ ಉತ್ತಮ ತರಕಾರಿಗಳ ಪ್ರದರ್ಶನದ ಉಸ್ತುವಾರಿ ವಹಿಸಿಕೊಂಡು ಬಂದವರಿಗೆ ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದ ದುರ್ಗಪ್ಪ ಅಂಗಡಿ ಎಂಬುವನನ್ನು ಪರಿಚಯಿಸುತ್ತಾರೆ. ದುರ್ಗಪ್ಪ ಅಂಗಡಿಯ ಅವರ ಬಗ್ಗೆ ಗಮನವಿಟ್ಟು ಕೇಳಿಕೊಳ್ಳಿ. ದುರ್ಗಪ್ಪ ಅಂಗಡಿ ಸೊರಬದ ಒಬ್ಬ ರೈತ. 35ರಿಂದ 40 ವರ್ಷ ವಯಸ್ಸಿನ ದುರ್ಗಪ್ಪ 2 ಎಕರೆ ಜಮೀನಿನಲ್ಲಿ ಬದುಕನ್ನು ಬಂಗಾರವಾಗಿಸಿಕೊಂಡವನು. ಕೃಷಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರಿಂದ SSLC ಫೇಲ್ ಆಗಿ ವ್ಯವಸಾಯಕ್ಕೆ ನಿಂತ ದುರ್ಗಪ್ಪನನ್ನು 2008ರಲ್ಲಿ ಮನೆಯಲ್ಲಿ ನಡೆದಂತಹ ಘರ್ಷಣೆಯಿಂದಾಗಿ ಹೆಂಡತಿ ಮಕ್ಕಳೊಂದಿಗೆ 2 ಎಕರೆ ಜಮೀನಿನೊಂದಿಗೆ ಅವರನ್ನು ಹೊರಹಾಕಿದ್ದರು. ಮನೆಯೂ ಇಲ್ಲದೆ ಹೆಂಡತಿ ಮಕ್ಕಳೊಂದಿಗೆ ಬೀದಿಗೆ ಬಿದ್ದ ದುರ್ಗಪ್ಪ ಮನೆ ಕಟ್ಟಿಕೊಳ್ಳಲು ಬ್ಯಾಂಕ್ ಮ್ಯಾನೇಜರನ್ನು 3 ಲಕ್ಷ ಸಾಲ ಕೊಡುವಂತೆ ಕೋರಿಕೊಳ್ಳುತ್ತಾರೆ. ಅವರು 1 ತಿಂಗಳಲ್ಲಿ ಸಾಲ ಮಂಜೂರು ಮಾಡುವುದಾಗಿ ಆಶ್ವಾಸನೆ ನೀಡುತ್ತಾರೆ. ಅದನ್ನು ನಂಬಿ ಮಂಜೂರಾದ ಮೇಲೆ ಹಿಂತಿರುಗಿಸುವುದಾಗಿ ಹೇಳಿ ಸ್ಥಳೀಯವಾಗಿ 3 ಲಕ್ಷ ರೂಪಾಯಿ ಬಡ್ಡಿ ಸಾಲ ಪಡೆದು ಮನೆ ಕಟ್ಟಲು ಪ್ರಾರಂಭಿಸ್ತಾನೆ. ದುರದೃಷ್ಟವಶಾತ್ ಆಶ್ವಾಸನೆ ನೀಡಿದ ಮ್ಯಾನೇಜರ್ ವರ್ಗಾವಣೆಯಾಗಿ ಹೊಸ ಮ್ಯಾನೇಜರ್ ಬಂದರು. ದುರ್ಗಪ್ಪ ಅವರನ್ನು ಭೇಟಿ ಮಾಡಿ ವಿಚಾರಿಸಲಾಗಿ ಅವರು ಗ್ರಾಮೀಣ ಪ್ರದೇಶಕ್ಕೆ ಮನೆ ಸಾಲ ನೀಡುವುದಿಲ್ಲವೆಂದು ಸಾಲದ ಅರ್ಜಿಯನ್ನು ತಿರಸ್ಕರಿಸಿದರು. ಅಲ್ಲಿಂದ ದುರ್ಗಪ್ಪನ ಕೆಟ್ಟ ಗಳಿಗೆ ಶುರುವಾಯಿತು. ಅದೇ ವರ್ಷ ಸಾಲ ಮಾಡಿ ತಂದು ಹಾಕಿದ್ದ ಶುಂಠಿ ಮತ್ತು ಅರಶಿಣ ಬೆಲೆ ಕುಸಿದು ಮತ್ತಷ್ಟು ನಷ್ಟವಾಗಿ ಒಟ್ಟು ದುರ್ಗಪ್ಪನ ಸಾಲ ಅಸಲಿನ ಮೊತ್ತ 9 ಲಕ್ಷವಾದರೆ ಅವೆಲ್ಲಕ್ಕೂ ಬಡ್ಡಿ ಸೇರಿ 13 ಲಕ್ಷಕ್ಕೆ ಏರಿತು. ಹೊತ್ತಿನ ಊಟ, ಬಟ್ಟೆ, ಮಕ್ಕಳ ಶಾಲೆ ಎಲ್ಲವೂ ದುಸ್ತರವಾಗಿ ದಿನ ಕಳೆದಂತೆ ಸಾಲಗಾರರ ಒತ್ತಡ ಸಹಿಸದಾಯಿತು. ಒಂದು ದಿನ ಆತ್ಮಹತ್ಯೆಗೆ ನಿರ್ಧರಿಸಿದ ದುರ್ಗಪ್ಪ ಉಪಾಯದಿಂದ ತನ್ನ ಹೆಂಡತಿ ಮಕ್ಕಳನ್ನು ಹೆಂಡತಿಯ ತವರಿಗೆ ಕಳುಹಿಸಿ ಬಂದ. ಸಾರಾಯಿಯೊಂದಿಗೆ ವಿಷ ಬೆರೆಸಿ ಲೋಟದಲ್ಲಿ ಹಾಕಿಕೊಂಡು ಕುಳಿತ. ವಿಷ ಕುಡಿದ ಬಳಿಕ ತನ್ನ ಒದ್ದಾಟ ಕೂಗು ಯಾರಿಗೂ ಕೇಳಬಾರದು ಎಂದು
ಟಿ ವಿ ಆನ್ ಮಾಡಿ ಸೌಂಡ್ ಜಾಸ್ತಿ ಮಾಡಿದ. ಟಿ ವಿ ನೋಡುತ್ತಾ ಕುಡಿಯಲು ಲೋಟ ಎತ್ತಿಕೊಂಡ. ಅಷ್ಟರಲ್ಲಿ ಚಂದನ ಟಿವಿಯಲ್ಲಿ ಕೋಲಾರದ ರೈತ 2 ಎಕರೆಯಲ್ಲಿ ತೊಂಡೆ ಬೆಳೆ ಬೆಳೆದು 6 ತಿಂಗಳಿನಲ್ಲಿಯೇ 9 ಲಕ್ಷ ರೂಪಾಯಿ ಆದಾಯ ಮಾಡಿದ್ದಾನೆ ಎಂಬ ಸುದ್ದಿ ಬಿತ್ತರಗೊಳ್ಳುತ್ತಿತ್ತು. ತಾನೇಕೆ ಸಾಯಬೇಕು, ತಾನೂ ಕೂಡ ತೊಂಡೆ ಬೆಳೆದು ಸಾಲ ತೀರಿಸಬಾರದೇಕೆ ಎಂದು ನಿರ್ಣಯಿಸಿದವನೇ ಸಾಯುವ ಮನಸ್ಸನ್ನು ಬದಲಾಯಿಸಿದ. ಅದಾವಗಳಿಗೆಯೋ ಏನೋ ಆ ನಿರ್ಧಾರ ದುರ್ಗಪ್ಪನ ಬಾಳನ್ನೇ ಬದಲಿಸಿತು. ಸಾಲಗಾರರಿಂದ 3-4 ತಿಂಗಳ ಅವಧಿಯನ್ನು ಪಡೆದು ಹೆಂಡತಿಯನ್ನು ಧರ್ಮಸ್ಥಳದ ಸಂಘದ ಸದಸ್ಯೆ ಮಾಡಿ 10,000 ರೂಪಾಯಿ ಸಾಲ ಪಡೆದು ತೊಂಡೆ ಬಳ್ಳಿಯನ್ನು ತಂದು ಗಂಡ ಹೆಂಡತಿ ಇಬ್ಬರೂ ಸೇರಿ 1/2 ಎಕರೆಯಲ್ಲಿ 250 ಬಳ್ಳಿ ನೆಟ್ಟು ಚಪ್ಪರ ಮಾಡಿದರು. ಮುಂದಿನ ತಿಂಗಳು 10,000 ಸಾಲ ತೀರಿಸಿ ಮತ್ತೆ 1 ಲಕ್ಷ ಸಾಲ ಪಡೆದು 50,000ದಲ್ಲಿ ಪೆಟ್ಟಿಗೆ ಅಂಗಡಿಯನ್ನು ಮಾಡಿದ. ಉಳಿದ 50,000 ಕೃಷಿಗೆ ಬಳಸಿದ. ಗಂಡ ಹೆಂಡತಿ ಮನಸ್ಸಿಟ್ಟು ದುಡಿದರು. ತೊಂಡೆ ಬೆಳೆ ಕೈ ಹಿಡಿಯಿತು. ಜೊತೆಗೆ ಇತರ ಬೆಳೆಗಳನ್ನು ಕೂಡ ಮಾಡಿದರು. ವರ್ಷದ ಒಳಗೆ ಸಂಘದವರ ಸಾಲವನ್ನು ತೀರಿಸಿದರು. ಧರ್ಮಸ್ಥಳ ಸಂಘದವರು ದುರ್ಗಪ್ಪನ ಈ ಜೀವನಗಾಥೆಯನ್ನು ಕುರಿತು ಸಾಯಲು ಹೋದವನು ಬದುಕಿ ಗೆದ್ದ ಎಂಬ ಕೃತಿಯನ್ನು ಹೊರತಂದರು. ಇದರಿಂದ ಜನರಿಗೆ ಆತನ ಮತ್ತು ಆತನ ಬದುಕಿನ ವ್ಯಥೆಯ ಪರಿಚಯವಾಯಿತು. ನಂತರ ದಾರಿದೀಪ ಅನ್ನುವಂತಹ ಕೃತಿ ಬಂತು. ಹಲವಾರು ಪತ್ರಿಕೆ ಮತ್ತು ಟಿವಿಯಲ್ಲಿ ದುರ್ಗಪ್ಪನ ಬಗ್ಗೆ ವರದಿಗಳು ಕೂಡ ಬಂದವು. ಕೃಷಿಯ ಜೊತೆಗೆ ಕೋಳಿ ಮತ್ತು ನಾಯಿಗಳನ್ನು ಸಾಕಿ ಅವುಗಳಿಂದಲೂ ಆದಾಯ ಪಡೆಯತೊಡಗಿದ. ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಮಾಡಿ ಅದರಿಂದ ಲಾಭ ಬರತೊಡಗಿತು. ವರ್ಷ 8ರಿಂದ 10 ಲಕ್ಷದವರೆಗೆ ಆದಾಯ ಬರತೊಡಗಿತ್ತು. ವರ್ಷಕ್ಕೆ ಅವನಿಗೆ 8ರಿಂದ 10 ಲಕ್ಷದವರೆಗೆ ಆದಾಯ ಬರತೊಡಗಿತು. ಅಲ್ಲದೆ ದುರ್ಗಪ್ಪ ನುರಿತ ರೈತನಾಗಿ ಕೃಷಿ ಮತ್ತು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ವಿದ್ಯಾರ್ಥಿಗಳೇ, ಆ 4 ಪ್ರಶ್ನೆಗಳಿಗೆ ಇವಿಷ್ಟು ಉತ್ತರಗಳು. ಮುಂದೆ 5 ಅಂಕದ ಪ್ರಶ್ನೆ ನೋಡಿ. ಮೊದಲ ಪ್ರಶ್ನೆ, ಕೃಷ್ಣಪ್ಪನ ಕೃಷಿ ಸಾಧನೆಯನ್ನು ಕುರಿತು ಬರೆಯಿರಿ. ಉತ್ತರ ನೋಡಿ. ಗಾಜನೂರಿನ ಮತ್ತೊಬ್ಬ ರೈತ ಕೃಷ್ಣಪ್ಪನದ್ದು ಇನ್ನೊಂದು ರೋಚಕ ಕತೆ. ಕೃಷ್ಣಪ್ಪ ದುರ್ಗಪ್ಪನಂತೆ ಬಡ ಕುಟುಂಬದವನಲ್ಲ. ಶ್ರೀಮಂತ ಕುಟುಂಬದ ರೈತನೇ ಆದರೂ ಮನೆಯ ಜಗಳದಿಂದ ಬರಿಗೈಯೊಂದಿಗೆ ಹೆಂಡತಿಯೊಂದಿಗೆ ಮನೆ ಬಿಟ್ಟು ಬಂದವನು. ಗಾಜನೂರಿನ ಬಳಿ ಗುಡಿಸಲು ಕಟ್ಟಿಕೊಂಡು ನರ್ಸರಿಯೊಂದನ್ನು ಪ್ರಾರಂಭಿಸಿ ಕೇವಲ 10 ವರ್ಷಗಳಲ್ಲಿಯೇ ಕೋಟ್ಯಾಧಿಪತಿಯಾಗಿದ್ದಾನೆ. ಗಾಜನೂರು ಡ್ಯಾಂ ಪಕ್ಕದಲ್ಲಿಯೇ ಆಧುನಿಕವಾದ ಸುಂದರ ಮನೆಯನ್ನು ಕೋಟ್ಯಂತರ ರೂಪಾಯಿಗಳಷ್ಟು ಖರ್ಚು ಮಾಡಿ ಕಟ್ಟಿದ್ದಾನೆ. ಕೃಷ್ಣಪ್ಪ ಅನೇಕ ಬಗೆಯ ಹಣ್ಣು ಮತ್ತು ಹೂವಿನ ಗಿಡಗಳಲ್ಲಿ ಕಿಡ್ನಿ ಸ್ಟೋನ್ ತೆಗೆಯುವ ಗಿಡಗಳನ್ನು ಬೆಳೆಸಿದ್ದಾನೆ. ಅದರ ಎಲೆಗಳನ್ನು ಪ್ರತಿದಿನ ಒಂದರಂತೆ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ತಿಂದರೆ ಕಿಡ್ನಿ ಸ್ಟೋನ್ ವಾಸಿಯಾಗುತ್ತದೆ ಎಂದು ವಿವರಿಸುತ್ತಾನೆ. ತಾನೇ ಅದರ ಫಲಾನುಭವಿ ಎಂದು ಕೂಡ ತಿಳಿಸಿ ನಂತರ ಆ ಗಿಡಗಳನ್ನು ವೃದ್ಧಿಪಡಿಸಿ ಉಚಿತವಾಗಿ ಜನರಿಗೆ ಕೊಡುತ್ತಾನೆ. ಮತ್ತೊಂದು ಗಿಡ ಸೋಪಿನ ರುಚಿಯದ್ದು, ಅದನ್ನು ಕೂಡ ಬೆಳೆಯುತ್ತಿದ್ದಾನೆ. ಊಟವಾದ ಮೇಲೆ ಇದರ ಒಂದು ಎಲೆಯನ್ನು ತಿಂದರೆ ಸೋಂಪು ತಿಂದಷ್ಟೇ ರುಚಿ. ಇದು ಕೃಷ್ಣಪ್ಪನ ಕೃಷಿ ಸಾಧನೆ. ಇನ್ನು ಸಂದರ್ಭ ನೋಡಿ. ಮೊದಲ ಸಂದರ್ಭ, ನೋಡಲು ಬದುಕಿಗೆ ಬೇಕಾದ ಜೀವನಾಂಶಕ ಎಲ್ಲವೂ ಅಲ್ಲಿವೆ ಎನಿಸುತ್ತಿತ್ತು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಕೆ.ಎ. ದಯಾನಂದ ಅವರು ಬರೆದ ಕೃಷಿ ಋಷಿ ಖುಷಿ ಎನ್ನುವ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳುತ್ತಾರೆ. ಕೃಷ್ಣಪ್ಪನದು 2 ಎಕರೆ ಜಮೀನು. ಅದರೊಳಗೆ ಒಂದು ಕುಟುಂಬ ವಾಸಿಸಬಹುದಾದ ಹಂಚಿನ ಮನೆ. ಮನೆಗೆ ಹೊಂದಿಕೊಂಡಂತೆಯೇ ಒಂದು ಕೊಟ್ಟಿಗೆಯ ಅರ್ಧ ಭಾಗದಲ್ಲಿ 1-2 ಹಸುಗಳು, ಉಳಿದರ್ಧ ಭಾಗದಲ್ಲಿ 300ರಷ್ಟು ಕೋಳಿಗಳನ್ನು ಕೂಡಿ ಹಾಕುವಷ್ಟು ಜಾಗಕ್ಕೆ ಭತ್ತದ ಜೊಳ್ಳನ್ನು ನೆಲಕ್ಕೆ ಸುರಿದಿದ್ದ. ಅಲ್ಲಿ ಒಂದು ಜರ್ಮನ್ ಶೆಫರ್ಡ್ ನಾಯಿಯೊಂದನ್ನು ಕಟ್ಟಲಾಗಿತ್ತು. 200ರಷ್ಟು ಕೋಳಿಗಳು ಹೊರಗೆ ಮೇಯುತ್ತಿದ್ದವು. ಜಮೀನಿನ ಸುತ್ತ ಒಂದು ಸುತ್ತು ನುಗ್ಗೆ ಗಿಡಗಳು ಇದ್ದವು. 1 ಎಕರೆಯಷ್ಟು ತೊಂಡೆ ಬೆಳೆಗೆ ಚಪ್ಪರವಿದ್ದು ಬಳ್ಳಿ ಹಬ್ಬಿತ್ತು. ಅದರಲ್ಲಿ ಯಥೇಚ್ಛವಾಗಿ ಕಾಯಿಗಳಿದ್ದವು. ಜಮೀನಿನ ಮಧ್ಯಭಾಗದಲ್ಲಿ ಒಂದು ಕೃಷಿ ಹೊಂಡವಿತ್ತು. ಆ ಹೊಂಡದಲ್ಲಿ ಮೀನುಗಳು, ಸ್ವಲ್ಪ ಭಾಗ ಬಾಳೆ ಗಿಡಗಳು, ಮಧ್ಯೆ ಇತ್ತೀಚೆಗೆ ನೆಟ್ಟ
ಅಡಿಕೆ ಗಿಡಗಳು, ಒಂದಿಷ್ಟು ತರಕಾರಿ ಬಳ್ಳಿಗಳು, ಅವುಗಳ ಮಧ್ಯೆ ಪಪ್ಪಾಯಿ ಗಿಡಗಳು ಕಾಯಿ ಬಿಟ್ಟಿದ್ದವು. ಹೀಗೆ 2 ಎಕರೆ ಹೊಲ ಮಿಶ್ರ ಬೆಳೆಗಳಿಂದ ತುಂಬಿ ಹೋಗಿತ್ತು. ಈ ವಿಷಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮೇಲ್ನಂತೆ ಹೇಳುತ್ತಾರೆ. ಇನ್ನು 2ನೆಯ ಪ್ರಶ್ನೆ ನೋಡಿ. ಊಟವಾದ ಮೇಲೆ 1 ಎಲೆ ತಿಂದರೆ ಸೋಂಪು ತಿಂದಷ್ಟೇ ರುಚಿಯಾಗಿರುತ್ತಿತ್ತು. ಈ ಮೇಲಿನ ಸಾಲನ್ನು ಕೆ.ಎ. ದಯಾನಂದ ಅವರ ಕೃಷಿ ಋಷಿ ಖುಷಿ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ಒಮ್ಮೆ ತಮ್ಮ ಮಡದಿ ಮಕ್ಕಳೊಂದಿಗೆ ಕೃಷ್ಣಪ್ಪನ ಮನೆಗೆ ಭೇಟಿ ನೀಡ್ತಾರೆ. ಬಹಳ ಖುಷಿಯಿಂದ ಅವರಿಗೆ ಆತಿಥ್ಯವನ್ನು ಮಾಡುತ್ತಾರೆ. ಅವರ ನರ್ಸರಿಯನ್ನು ವೀಕ್ಷಿಸಿದಾಗ ಲೇಖಕರಿಗೆ ತುಂಬ ಆಶ್ಚರ್ಯವಾಗ್ತದೆ. ಜಗತ್ತಿನ ಹಲವು ದೇಶಗಳ 300 ಹಲಸಿನ ತಳಿಗಳನ್ನು ಆತ ತನ್ನ ನರ್ಸರಿಯಲ್ಲಿ ಅಭಿವೃದ್ಧಿಪಡಿಸಿದ್ದ. ಇತರ ಹಣ್ಣು ಮತ್ತು ಹೂವಿನ ಗಿಡಗಳು ಕೂಡ ಇದ್ವು. ಸಾವಯವ ಕೃಷಿ ಮಾಡಿರುವ ತೋಟವನ್ನು ನೋಡಿ ಎಲ್ಲರೂ ಕೂಡ ಖುಷಿಪಟ್ಟರು. ಅವರಲ್ಲಿಯೇ ಊಟ ಮಾಡಿ ಅಲ್ಲಿಂದ ಹಿಂತಿರುಗಿದ್ರು. ಕೃಷ್ಣಪ್ಪ ಲೇಖಕರ ಮನೆಗೂ ಕೂಡ ಸುಮಾರು 50 ವಿಧದ ಹಣ್ಣಿನ ಮತ್ತು ಹೂವಿನ ಗಿಡಗಳನ್ನು ಕಳಿಸಿಕೊಟ್ಟಿದ್ದ. ಅವುಗಳಲ್ಲಿ ಒಂದು ಕಿಡ್ನಿ ಸ್ಟೋನ್ ತೆಗೆಯುವ ಗಿಡ, ಮತ್ತೊಂದು ಗಿಡ ಸೋಂಪಿನ ರುಚಿಯದ್ದು. ಲೇಖಕರು ಈ ಮಾತನ್ನು ವಿವರಿಸುವಂಥ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಯನ್ನು ನೋಡಿ. ಕೃಷಿ ಋಷಿ ಖುಷಿ ಈ ಲೇಖನದ ಲೇಖಕರು ಯಾರು? ಉತ್ತರ ಕೆ.ಎ. ದಯಾನಂದ. 2ನೇ ಪ್ರಶ್ನೆ ನೋಡಿ. ಈ ಲೇಖನದ ಆಶಯವೇನು? ಉತ್ತರ ಪರಿಶ್ರಮ ಪ್ರಯತ್ನಗಳಿಂದ ಕಡಿಮೆ ಜಮೀನಿನಲ್ಲಿ ಬದುಕನ್ನು ಬಂಗಾರ ಮಾಡಿಕೊಳ್ಳಲು ಸಾಧ್ಯ ಎನ್ನುವುದನ್ನು ತಿಳಿಸುವುದೇ ಈ ಲೇಖನದ ಆಶಯ. 3ನೇ ಪ್ರಶ್ನೆ ನೋಡಿ. ಸಾಯಲು ಹೋದವನು ಬದುಕಿ ಗೆದ್ದ ರೈತ ಯಾರು? ಉತ್ತರ ದುರ್ಗಪ್ಪ ಅಂಗಡಿ. 4ನೇ ಪ್ರಶ್ನೆ. ದುರ್ಗಪ್ಪ ಬದುಕನ್ನು ಬಂಗಾರ ಮಾಡಿಕೊಂಡದ್ದು ಎಷ್ಟು ಜಮೀನಲ್ಲಿ? ಉತ್ತರ 2 ಎಕರೆ. 5ನೇ ಪ್ರಶ್ನೆ. ದುರ್ಗಪ್ಪ 2 ಎಕರೆ ಜಮೀನಲ್ಲಿ ವಾರ್ಷಿಕ ಆದಾಯವೆಷ್ಟು? ಉತ್ತರ 8 ರಿಂದ 10 ಲಕ್ಷ. 6ನೇ ಪ್ರಶ್ನೆ. ದುರ್ಗಪ್ಪನಂತೆ ಬದುಕು ಕಟ್ಟಿಕೊಂಡ ಇನ್ನೊಬ್ಬ ರೈತ ಯಾರು? ಉತ್ತರ ಗಾಜನೂರಿನ ಕೃಷ್ಣಪ್ಪ. ಮುಂದಿನ ಪ್ರಶ್ನೆ. ಜಗಳದಿಂದ ಬರಿಗೈಯಲ್ಲಿ ಹೊರಬಂದ ಕೃಷ್ಣಪ್ಪ ಪ್ರಾರಂಭಿಸಿದ್ದು ಏನು? ಉತ್ತರ ನರ್ಸರಿ. 8ನೇ ಪ್ರಶ್ನೆ. ಕೃಷ್ಣಪ್ಪ ಕೋಟ್ಯಾಧಿಪತಿಯಾದದ್ದು ಎಷ್ಟು ವರ್ಷಗಳಲ್ಲಿ? ಉತ್ತರ ಕೇವಲ 10 ವರ್ಷಗಳಲ್ಲಿ. 9ನೇ ಪ್ರಶ್ನೆ. ಕೃಷ್ಣಪ್ಪ ತನ್ನ ನರ್ಸರಿಯಲ್ಲಿ ಯಾವ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದ? ಉತ್ತರ ಜಗತ್ತಿನ ಹಲವು ದೇಶಗಳ 300 ಹಲಸಿನ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದ. ಕೊನೆಯ ಪ್ರಶ್ನೆ. ರೈತ ಸಮೂಹಕ್ಕೆ ಮಾದರಿಯಾದವರು ಯಾರು? ಉತ್ತರ ದುರ್ಗಪ್ಪ ಮತ್ತು ಕೃಷ್ಣಪ್ಪ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕೆ.ಎ. ದಯಾನಂದ ಇವರು ಬರೆದಂತಹ ಕೃಷಿ ಋಷಿ ಮತ್ತು ಖುಷಿ ಅನ್ನುವಂತಹ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದ್ರೂ ಪಾಠಗಳು ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ, ಕೂಡಲೇ ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.